ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡೇ ಫ್ರೆಂಡ್ಸ್, ಈಗ 2025ರಲ್ಲಿ ನಿಮಗೆ TET ಇರ್ಬೋದು, PSTR ಇರ್ಬೋದು, GPSTR ಇರ್ಬೋದು, ಈ ಹುದ್ದೆಗಳಿಗೆ ನೇಮಕಾತಿಯ ಬಗ್ಗೆ ಹೆಚ್ಚು ಸುದ್ದಿ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಸ್ಟೋರಲ್ಲಿ ನಿಮಗೆ ಆಯಾ ವಿಷಯಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳು ಸುಮಾರು TET ಮತ್ತು PSTR ಮತ್ತು GPSTR ವಿಷಯಗಳಿಗೆ ಸಿಗುತ್ತೆ. ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ TET ಮತ್ತು GPSTR HSTRಗೆ ಪ್ಲೇಸ್ಟೋರಲ್ಲಿ ನೀವು ಈ ವಿಡಿಯೋಗಳನ್ನು ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೋಡ್ಬೋದು. ಹಾಗಾದರೆ ಇವತ್ತಿನ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಇಲ್ಲಿ ಶಿಶು ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಸೇರಿದಂತೆ ಮತ್ತು ಬೋಧನಾಶಾಸ್ತ್ರಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಏನೆಲ್ಲ ಬರಬಹುದು ಮತ್ತು ಹಿಂದೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೇನೆ. ನೋಡಿ, ಈ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಒಂದು ವರ್ತನೆ ಅಧ್ಯಯನ ಅಂತ ಕೊನೆಗೆ ನಮಗೆ ಗೊತ್ತಾಯಿತು ಅಂತಕ್ಕಂಥದ್ದು. ಇದೊಂದು ಆತ್ಮದ ಅಧ್ಯಯನವನ್ನು ನಾವು ಹೇಗೆ ಫೇಲ್ಯೂರ್ ಆಯಿತು, ಹಾಗೆ ಮನಸ್ಸಿನ ಅಧ್ಯಯನ ಅಂತಕ್ಕಂಥದ್ದು ಹೇಗಾಯಿತು, ಹಾಗೆ ಪ್ರಜ್ಞೆ ಕಾನ್ಷಿಯಸ್ ಮೈಂಡ್ ಮತ್ತು ಸೋಲ್ ಮತ್ತು ಕಾನ್ಷಿಯಸ್ ಬಗ್ಗೆ ಏನು ಹೇಳ್ತು ಅಂತಕ್ಕಂಥದ್ದು. ಈಗ ಬಿಹೇವಿಯರ್, ಈ ಒಂದು ವರ್ತನೆಯ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿ, ಪ್ರಶ್ನೆ ಹೀಗಿದೆ: ವರ್ತನೆಗೆ ಸಂಬಂಧಿಸಿದಂತೆ ಮೂಲ ಪ್ರಶ್ನೆಗಳಾದ ಏನು ಎಂಬ ಪ್ರಶ್ನೆಗೆ ಉತ್ತರಿಸುವುದು. ನೋಡಿ, ನಮಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೂ ಮುಂಚೆ ನಮಗೆ ಮನೋವಿಜ್ಞಾನದಲ್ಲಿ ಕೆಲವು ಶಾಖೆಗಳಿದ್ದಾವೆ. ದ ಬ್ರಾಂಚಸ್ ಆಫ್ ಸೈಕಾಲಜಿ ಅಂತ ನೋಡಿದ್ರೆ ನಾವು ಒಂದು ಪ್ಯೂರ್ ಸೈಕಾಲಜಿಯನ್ನು ನೋಡ್ತೇವೆ, ಶುದ್ಧ ಮನೋವಿಜ್ಞಾನ ಅಂತ. ಇನ್ನೊಂದು ಅಪ್ಲೈಡ್ ಸೈಕಾಲಜಿ ಅಂತ ಕರಿತೀವಿ, ಅನ್ವಯಿಕ ಮನೋವಿಜ್ಞಾನ ಅಂತ ಕರಿತೀವಿ. ನೋಡಿ, ಇಲ್ಲಿ ನಮಗೆ ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನದಲ್ಲಿ ಏನೇನು ಬರುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಇಲ್ಲಿ ಕೇಳಿರ್ತಕ್ಕಂಥ ಆಪ್ಷನ್ನು ನಮಗೆ ಈ ಸೋಷಿಯಲ್ ಸೈಕಾಲಜಿ ಕೇಳಿದರೆ, ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಕೇಳಿದರೆ, ಪ್ಯೂರ್ ಸೈಕಾಲಜಿ ಕೇಳಿದರೆ, ಹಾಗೆ ಅಸಾಮಾನ್ಯ ಮನೋವಿಜ್ಞಾನದ ಬಗ್ಗೆ ಕೇಳಿದ್ದಾರೆ. ಯಾಕೆಂದರೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಂದರೆ ಈ ಎರಡೂ ಶಾಖೆಗಳಲ್ಲಿ ಶುದ್ಧ ಮನೋವಿಜ್ಞಾನದಲ್ಲಿ ಮೂಲ ಅಂಶಗಳೇನಿದೆ ಇದು ಬರ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಶುದ್ಧ ಮನೋವಿಜ್ಞಾನ ಅಂತ ಏನಿದೆ, ಈ ಒಂದು ಪ್ಯೂರ್ ಸೈಕಾಲಜಿಯಲ್ಲೇ ಆರಂಭದಲ್ಲಿ ಅಂತಕ್ಕಂಥ ಪ್ರಶ್ನೆಗಳು ಏನು ಎಂಬ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೋಡ್ತಾ ಹೋಗ್ಬೋದು ಈ ಎಲ್ಲಕ್ಕಿಂತ ಮುಂಚೆಯಾಗಿ. ಆದರೆ ಅನ್ವಯಿಕ ಮನೋವಿಜ್ಞಾನ ಏನಿದೆ, ಈ ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಶೈಕ್ಷಣಿಕ ಮನೋವಿಜ್ಞಾನ ಅಂತ. ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಗೊತ್ತಿರಬೇಕು. ಹಾಗಾದರೆ ಅದರ ಜೊತೆಗೆ ನಾವು ಇಲ್ಲಿ ಅಧ್ಯಯನವನ್ನು ಮಾಡೋದಾದರೆ ಮತ್ತೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು. ಆರಂಭದಲ್ಲಿ ಮನೋವಿಜ್ಞಾನ ಏನಾಗಿತ್ತು, ತತ್ವಶಾಸ್ತ್ರದ ಒಂದು ಶಾಖೆ ಅಥವಾ ಭಾಗವಾಗಿತ್ತು ಅಂತ ನಿಮಗೆ ಗೊತ್ತಾಗಿದೆ. ಕೊನೆಗೆ ಈ ಮನೋವಿಜ್ಞಾನ JB ವ್ಯಾಟ್ಸನ್ ಅಂದರೆ ವರ್ತನವಾದಿ ಏನಿದ್ದಾರೆ, ಅಥವಾ ನಿಮಗೆ ಈ ವರ್ತನೆಗೆ ಅಂತಿಮವಾಗಿ ನಿಲ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ. ಆದರೆ ವರ್ತನೆಗೆ ಸಂಬಂಧಿಸಿದಂಥ ಮೂಲ ಅಂಶಗಳು ಬರ್ತಕ್ಕಂಥದ್ರಲ್ಲಿ ಏನು ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಕೇಳಿರೋದ್ರಿಂದ ಇದು ಶುದ್ಧ ಮನೋವಿಜ್ಞಾನ ಅಂತ ಗೊತ್ತಿರಬೇಕು. ಮಾನವನ ವರ್ತನೆಗಳನ್ನು ಹೇಗೆಲ್ಲ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಮನೋವಿಜ್ಞಾನದ ಒಂದು ಮುಖ್ಯ ಕೆಲಸ. ಹಾಗಾದರೆ ಪ್ಯೂರ್ ಸೈಕಾಲಜಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅಪ್ಲೈಡ್ ಸೈಕಾಲಜಿ ಬಗ್ಗೆ ಗೊತ್ತಿರಬೇಕು. ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನ, ಈ ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥದ್ದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅಪ್ಲೈಡ್ ಸೈಕಾಲಜಿ ಬರ್ತಕ್ಕಂಥದ್ದೇ ಎಜುಕೇಷನ್ ಸೈಕಾಲಜಿ ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ಎರಡನೇ ಪ್ರಶ್ನೆ ಹೀಗಿದೆ ನೋಡಿ. ಇಲ್ಲಿ ಏನು ಪ್ರಶ್ನೆ ಮೇಜರಾಗಿ ನಮಗಿದೆ ಅಂದರೆ ಸ್ವಯಂ ಶಿಸ್ತು ಇರ್ಬೋದು ಮತ್ತು ಸ್ವಯಂ ವಿಮರ್ಶೆಯನ್ನು ಬೆಳೆಸಲು ಸಹಕಾರಿಯಾದಂತಹ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಅವಲೋಕನ ಅಂತಕ್ಕಂಥದ್ದಿದೆ, ಹಾಗೆ ಪ್ರಾಯೋಗಿಕ ವಿಧಾನ ಅಂತಕ್ಕಂಥದ್ದಿದೆ, ಹಾಗೆ ಅಂತರವಲೋಕನ ಅಂತಕ್ಕಂಥದ್ದಿದೆ, ಹಾಗೆ ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದಿದೆ. ನೋಡಿ, ಇಲ್ಲಿ ನಮಗೆ ಸ್ವಯಂ ಶಿಸ್ತನ್ನು ಅಂತರವಲೋಕನ ಅಂತ ನಮಗೆ ನೇರವಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಮಗೆ ಮೇಜರಾಗಿ ಈ ಕೇಸ್ ಸ್ಟಡಿ ಬಗ್ಗೆ ನೋಡ್ಬೋದು, ಇಂಟ್ರಾಸ್ಪೆಕ್ಷನ್ ಮೆಥಡ್ ಬಗ್ಗೆ ನೋಡ್ಬೋದು, ಹಾಗೆ ಎಕ್ಸ್ಪೆರಿಮೆಂಟಲ್ ಮೆಥಡ್ ಬಗ್ಗೆ ನೋಡ್ಬೋದು. ಪ್ರಾಯೋಗಿಕ ವಿಧಾನ ತುಂಬ ವಸ್ತುನಿಷ್ಠವಾಗಿರುತ್ತೆ. ಹಾಗಾಗಿ ಅಂತರವಲೋಕನ ಮತ್ತು ವ್ಯಕ್ತಿ ಅಧ್ಯಯನ ಏನಾಗಿರುತ್ತೆ, ಇವು ವ್ಯಕ್ತಿನಿಷ್ಠವಾಗಿರ್ತವೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವು ಸಬ್ಜೆಕ್ಟಿವಿಟಿ,
ಇದು ಆಬ್ಜೆಕ್ಟಿವಿಟಿ ಅಂತ ಗೊತ್ತಿರಬೇಕು. ಒಂದು ಸಬ್ಜೆಕ್ಟಿವಿಟಿ, ಇಲ್ಲಿ ಆಬ್ಜೆಕ್ಟಿವಿಟಿ. ವಿಶ್ವಸನೀಯ ಅಂದರೆ ಪ್ರಾಯೋಗಿಕ ವಿಧಾನ. ಬಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಗೊತ್ತಿರಬೇಕು ನಮಗೆ. ಯಾವುದು? ಈ ಆಂತರಿಕ ಅವಲೋಕನ, ಸ್ವಯಂ ಶಿಸ್ತು, ಆಂತರಿಕ, ತನ್ನೊಳಗೆ ತಾನು ಹೋಗಿ ವಿಮರ್ಶೆ ಮಾಡ್ತಕ್ಕಂಥದ್ದು ಆಂತರಿಕ ಅವಲೋಕನ. ವ್ಯಕ್ತಿ ಅಧ್ಯಯನದ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೋಡಿ, ಈ ಪ್ರಾಯೋಗಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ನಮಗೆ ವಿಲ್ಹೆಲ್ಮ್ ವೂಂಟ್ರವರೇನಿದ್ದಾರೆ ಈ ಪ್ರಾಯೋಗಿಕ ಮನೋವಿಜ್ಞಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು. ಹಾಗೆ ಇವರು ಜರ್ಮನಿಯವರು ಅಂತಕ್ಕಂಥದ್ದು. ಹಾಗೆ ಇವರು 1879ರಲ್ಲಿ ಈ ಲಿಪ್ಜಂಗಲ್ಲಿ ಏನು ಒಂದು ಪ್ರಾಯೋಗಿಕ ಶಾಲೆಯನ್ನು ತೆರೆದಿದ್ರ ಬಗ್ಗೆ ಗೊತ್ತಿರಬೇಕು. ಹಾಗಾದರೆ ಆಂತರಿಕ ಇಂಟ್ರಾಸ್ಪೆಕ್ಷನ್ ಮೆಥಡ್, ಈ ಆಂತರಿಕ ಅವಲೋಕನದ ಒಂದು ಮುಖ್ಯವಾದಂತಹ ವ್ಯಕ್ತಿ ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇಂಟ್ರಾಸ್ಪೆಕ್ಷನ್ ಮೆಥಡಲ್ಲಿ ನಮಗೆ ಈ ಒಂದು ಇ.ಬಿ. ಟಿಚ್ನರ್ ಅಂತಕ್ಕಂಥವ್ರು ಏನಿದ್ದಾರೆ, ಈ ಇ.ಬಿ. ಟಿಚ್ನರ್ ಅಂತಕ್ಕಂಥವರು ಇದರ ಒಂದು ಮುಖ್ಯವಾದಂತಹ ಪ್ರತಿಪಾದಕರು. ಹಾಗೆ ಕೇಸ್ ಸ್ಟಡಿ ಅಂತಕ್ಕಂಥದ್ದೇನಿದೆ, ಈ ಕೇಸ್ ಸ್ಟಡಿಯ ಪ್ರತಿಪಾದಕರು ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. DFD ಬುಕ್ಸ್ ಅಂತಕ್ಕಂಥವ್ರು ಏನಿದ್ದಾರೆ ಇವರು ಇದರ ಒಂದು ಪ್ರತಿಪಾದಕರು. ನೋಡಿ, ಇಲ್ಲಿ ಕೇಸ್ ಸ್ಟಡಿ ಅಂದರೆ ಏನು ಅಧ್ಯಯನ ಮಾಡುತ್ತೆ, ಪ್ರಾಯೋಗಿಕ ವಿಧಾನದ ಹಂತಗಳೇನು ಬರುತ್ತೆ, ಇಲ್ಲಿ ಚರಾಂಶಗಳು ಬರುತ್ತೆ, ವೇರಿಯೇಬಲ್ಸ್ ಬರುತ್ತೆ. ಚರಾಂಶಗಳು ನಿಮಗೆ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡಿಂಗ್ ವೇರಿಯೇಬಲ್ಸ್ ಎಲ್ಲ ಬರುತ್ತೆ. ಸ್ವತಂತ್ರ ಚರಾಂಶಗಳು ಅಂದ್ರೇನು, ಪರತಂತ್ರ ಚರಾಂಶಗಳಂದ್ರೇನು, ವೇರಿಯೇಬಲ್ಸ್ ಬರೋದಿಲ್ಲ ಅಂದರೆ ಪ್ರಾಯೋಗಿಕ ಎಕ್ಸ್ಪೆರಿಮೆಂಟಲ್ ಮೆಥಡಲ್ಲಿ. ಆಂತರಿಕ ಅವಲೋಕನ, ವ್ಯಕ್ತಿ ಅಧ್ಯಯನ ಇದು ಗೊತ್ತಿರಬೇಕು ನಿಮಗೆ. ಹಾಗೆ ಇ.ಬಿ. ಟಿಚ್ನರ್ ಬಗ್ಗೆ ಗೊತ್ತಿರಬೇಕು. ಹಾಗೆ DFD ಬುಕ್ಸ್ ಬಗ್ಗೆ ಗೊತ್ತಿರಬೇಕು. ವಿಲ್ಹೆಲ್ಮ್ ವೂಂಟ್ರವರ ಒಂದು ಪ್ರಾಯೋಗಿಕ ಮನೋವಿಜ್ಞಾನದ ಶಾಲೆ ಫಸ್ಟು ಜರ್ಮನಿಯ ಒಂದು ಲಿಪ್ಚಂಗಲ್ಲಿ ಸ್ಟಾರ್ಟ್ ಆಗಿದ್ರ ಬಗ್ಗೆಯೂ ಸಹ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನಮಗೆ ಈ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಅಂತರವಲೋಕನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಅದಾದಮೇಲೆ ನಮಗೆ ಮೂರನೇ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಅಂತ ಕೇಳಿದ್ದಾರೆ. ಇದೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ನೀವೀಗಾಗಲೇ ಓದಿರ್ತೀರ. ಈ ಒಂದು ಸ್ಕಿನ್ನರ್ ಅವರ ಪ್ರಕಾರ ನೋಡಿ, ಇಲ್ಲಿ ಈ ಕಲಿಕೆ ಮತ್ತು ಈ ಬೋಧನಾ ಪ್ರಕ್ರಿಯೆಗಳ ನಡುವಿನ ಅಂತರ್ ಸಂಬಂಧವೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಸ್ಕಿನ್ನರ್ ಅವರು ಹೇಳ್ತಾರೆ. ಎಸ್, ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಏನಾಗಿತ್ತು, ಮೈನ್ ಆಬ್ಜೆಕ್ಟಿವ್ಸ್ ಆಫ್ ಎಜುಕೇಷನ್ ಸೈಕಾಲಜಿ ಅಂತ ಕೊಟ್ಟಿದ್ದಾರೆ. ಈಡೇರಿಸಬೇಕಾದ ವಿವಿಧ ಶೈಕ್ಷಣಿಕ ಉದ್ದೇಶಗಳನ್ನು ನಿಗದಿಪಡಿಸುವುದು ಅಂತ ಒಂದು ಆಪ್ಷನ್ ಇದೆ. ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು ಅಂತಕ್ಕಂಥದ್ದು. ಶಾಲೆಯ ಸಾಧಿಸಬೇಕಾದ ಗುರಿಯನ್ನು ಸ್ಪಷ್ಟಪಡಿಸುವುದು, ಶೈಕ್ಷಣಿಕ ಉದ್ದೇಶಗಳನ್ನು ಸರಿಯಾಗಿ ವರ್ಗೀಕರಿಸುವುದು ಅಂತಕ್ಕಂಥದ್ದಿದೆ. ಅಂದರೆ ಇವೆಲ್ಲದಕ್ಕಿಂತ ಮುಂಚೆಯಾಗಿ ಈ ಶೈಕ್ಷಣಿಕ ಗುರಿಯನ್ನು ಸಾಧಿಸಲು ಸೂಕ್ತವಾದ ಪ್ರೋಸೆಸ್ಸನ್ನು ಯಾವ ಹಂತದಲ್ಲಿ ಯಾವ ಮಕ್ಕಳಿಗೆ ಯಾವ ವಿಷಯವನ್ನು ಕಲಿಸಬೇಕು ಅಂತಕ್ಕಂಥದ್ದನ್ನು ಒಳಗೊಂಡಿರ್ತಕ್ಕಂಥದ್ದೇ ಯೋಚಿಸಬೇಕು ಅಂತಕ್ಕಂಥದ್ದೇನಿದೆ ಇದೇ ಶೈಕ್ಷಣಿಕ ಗುರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಶೈಕ್ಷಣಿಕ ಗುರಿ ಅಂದರೆ ಇಲ್ಲಿ ವ್ಯಕ್ತಿಯ ವರ್ತನೆ ಮತ್ತು ಈ ಒಂದು ಅಥವಾ ವ್ಯಕ್ತಿಯ ಬೋಧನಾ ವಿಷಯಗಳನ್ನು ಅಥವಾ ಶಿಕ್ಷಣವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಇನ್ನೂ ಒಂದು ಡೆಫಿನೇಷನ್ಸನ್ನು ನಾವು ಕೊಡ್ಬೋದು. ಶಿಕ್ಷಣವನ್ನು ಸೈಂಟಿಫಿಕ್ಕಾಗಿ ಸ್ಟಡಿ ಮಾಡ್ತಕ್ಕಂಥದ್ದೇ ಇದು ಅಂತ. ಹಾಗೆ ಕಲಿಕಾ ಬೋಧನಾ ಪ್ರಕ್ರಿಯೆಗಳೇನಿದೆ ಇದ್ರ ಮೇಲೂ ಸಹ ನಿಮಗೆ ಅಧ್ಯಯನ ಅವಶ್ಯಕತೆಗೆ ಅನುಗುಣವಾಗಿ ಗೊತ್ತಿರಬೇಕು. ಈಗ 1, 2, 3 ಪ್ರಶ್ನೆಗಳು ನಮಗೆ ಬಂದಿದ್ರ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾರು ವರ್ತನಾ ಪಂಥಕ್ಕೆ ಸೇರಿದವರು? ಬಿಹೇವಿಯರಿಸಮ್ ಅಂತ ಕರಿತೀವಿ. ಈ ವರ್ತನಾ ಪಂಥಕ್ಕೆ ನೋಡಿ, ಆತ್ಮ ಎಲ್ಲಿದೆ ಅಂತ ದೇಹದಲ್ಲಿ ನಮಗೆ ಗೊತ್ತಾಗಲಿಲ್ಲ, ಮನಸ್ಸು ಎಲ್ಲಿ ಹೇಗಿರುತ್ತೆ ಅಂತ ಗೊತ್ತಾಗಲಿಲ್ಲ, ಅರೆಪ್ರಜ್ಞಾವಸ್ಥೆಯಲ್ಲಿ ಪ್ರಜ್ಞೆಯನ್ನು ನಾವು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಒಬ್ಬ ವ್ಯಕ್ತಿ ವರ್ತನೆ, ಅವನು ಡ್ಯಾನ್ಸ್ ಮಾಡಿದರೆ, ಕುಣಿದರೆ, ಕುಪ್ಪಳಿಸಿದರೆ ವರ್ತನೆ ಅಂತಕ್ಕಂಥದ್ದೇನಾಯಿತು, ಪ್ರೂವ್ ಆಯಿತು. ಹಾಗಂತ ಈ ವರ್ತನಾವಾದಿಗಳು ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಈ ಒಂದು ಅಮೇರಿಕದ ಥಾರ್ನ್ಡೈಕ್ ಇರ್ಬೋದು, ಹಾಗೆ ಈ ಒಂದು ರಷ್ಯಾದ ಒಂದು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಪಾವೆಲ್ ಅವರು ಇರ್ಬೋದು,
ಹಾಗೆ ಜೆ ಬಿ ವ್ಯಾಟ್ಸನ್ ಅಂತಕ್ಕಂಥವ್ರು ಏನಿದ್ದಾರೆ ಇವರು ಅಮೇರಿಕದವರು. ಈ ಎಲ್ಲರೂ ಸಹ ಬಿಹೇವಿಯರಿಸಮಿಗೆ ಸಂಬಂಧಿಸಿದಂತೆ ಎಲ್ಲರೂ ಸಹ ವರ್ತನವಾದಿಗಳು ಅಂತ ಗೊತ್ತಿರಬೇಕು. ಎಲ್ಲರೂ ಸಹ ವರ್ತನವಾದಿಗಳು ಅಂತ ನಿಮ್ಗೆ ಗೊತ್ತಿರಬೇಕು. ತಾರಂಡೈಕ್ ಅವರ ಒಂದು ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಏನು ಹೇಳ್ತಾ ಇರುತ್ತೆ, ಮತ್ತು ಲಾ ಆಫ್ ರೆಡಿನೆಸ್ ಅಂತಕ್ಕಂಥದ್ದು ಏನು ಹೇಳುತ್ತೆ, ಹಾಗೆ ಲಾ ಆಫ್ ಎಕ್ಸಸೈಸ್ ಅಂತಕ್ಕಂಥದ್ದು ಏನು ಹೇಳ್ತದೆ, ಲಾ ಆಫ್ ನಿಮಗೆ ಎಫರ್ಟ್ ಪರಿಣಾಮಗಳು ಅಂತಕ್ಕಂಥದ್ದು ಏನು ಹೇಳುತ್ತೆ, ಪಾವಲ್ ಅವರ ಒಂದು ಥೇರಿ ಈ ಕ್ಲಾಸಿಕಲ್ ಕಂಡೀಷನ್ ಅಂತಕ್ಕಂಥದ್ದು ಏನು ಹೇಳುತ್ತೆ ಗೊತ್ತಿರಬೇಕು. ಹಾಗೆ ಜೆ ಬಿ ವ್ಯಾಟ್ಸನ್ ಅವರ ಒಂದು ವರ್ತನಾ ಪಂಥದ ಬಗ್ಗೆನೂ ಸಹ ನೀವು ಓದಿರಬೇಕು. ಹಾಗಾದರೆ ನಮಗೆ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4th ಒನ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಮತ್ತೊಂದು ನಮಗೆ ಅಪ್ಲೈಡ್ ಪ್ರಶ್ನೆ ಇದೆ. ಶಾಲಾ ತರಗತಿಗಳಲ್ಲಿ ಕಂಡುಬರುವ ವೈಯಕ್ತಿಕ ವ್ಯತ್ಯಾಸವನ್ನು ಸ್ಥೂಲವಾಗಿ ವಿಂಗಡಿಸಿದ 2 ಭಾಗಗಳೆಂದರೆ, ನೋಡಿ ನಾವು ಮನೋವೈಜ್ಞಾನಿಕವಾದಂಥ ಸೈಕೋ ಅನಾಲಿಸಿಸ್ ಅಥವಾ ಮನೋವಿಶ್ಲೇಷಣಾತ್ಮಕ ಅಥವಾ ಮನೋವೈಜ್ಞಾನಿಕ ನಮಗೆ ಸೈಂಟಿಫಿಕ್ ಮನೋವೈಜ್ಞಾನಿಕ ಅಂಶಗಳು ಅಂತಿದೆ. ಹಾಗೆ ನಮಗೆ ದೈಹಿಕ ಅಂಶಗಳು ಈ ಒಂದು ಫಿಸಿಕಲ್ ಕಾನ್ಸೆಪ್ಟ್ಸ್ ಬಗ್ಗೆ ಇದೆ. ಮತ್ತು ಎನ್ವೈರ್ನ್ಮೆಂಟ್ ಪರಿಸರದ ಅಂಶಗಳು, ವ್ಯಾಪಕತೆ ಅಂಶಗಳು, ಹಾಗೆ ಮನೋಧೋರಣೆಯ ಅಂಶಗಳು. ಮನೋಧೋರಣೆ ಅಂದರೆ ನಿಮಗೆ ಗೊತ್ತಿದೆ ಆ್ಯಟಿಟ್ಯೂಡ್, ಒಂದು ವಸ್ತು ಇರ್ಬೋದು, ಒಂದು ವಿಷಯ ಇರ್ಬೋದು, ಇದರ ಮೇಲೆ ವ್ಯಕ್ತಿ ಹೊಂದಿರತಕ್ಕಂತಹ ಭಾವನೆ ಏನಿದೆ ಇದನ್ನು ನಾವೇ ಆ್ಯಟಿಟ್ಯೂಡ್ ಅಂತ ಕರಿತೀವಿ, ಮನೋಧೋರಣೆ ಅಂತ ಕರಿತೀವಿ. ಇಲ್ಲಿ ಕೇಳಿರೋದೇನು, ತರಗತಿಯಲ್ಲಿ ಒಂದು ಕಂಡುಬರುವ ವೈಯಕ್ತಿಕ ವ್ಯತ್ಯಾಸಗಳನ್ನು ಸ್ಥೂಲವಾಗಿ ವಿಂಗಡಿಸುವ 2 ಭಾಗಗಳು. ನಾನು ಹೇಳಿದ್ದೀನಿ, ಈ ಶಿಕ್ಷಣವನ್ನು ಸೈಂಟಿಫಿಕ್ಕಾಗಿ ಸ್ಟಡಿ ಮಾಡ್ತಕ್ಕಂಥದ್ದು, ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಮನೋವಿಜ್ಞಾನ. ಒಂದು ಅಂಶ ಕರೆಕ್ಟ್ ಆಯಿತು. ನೆಕ್ಸ್ಟು ದೈಹಿಕ ಅಂಶಗಳು, ಮಗುವಿನ ಆರೋಗ್ಯ ಮತ್ತು ಕಲಿಕಾ ಆಸಕ್ತಿ ಮತ್ತು ಮಗು ನಮ್ಮ ವಿಷಯಗಳನ್ನು ಎಷ್ಟರ ಮಟ್ಟಿಗೆ ಗ್ರಹಿಸಬಹುದು ಅಂತಕ್ಕಂಥ ಅಂಶಗಳನ್ನು ಆಧಾರವಾಗಿಟ್ಕೊಂಡು ನಾವಿದನ್ನು ವರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ ಮನೋವೈಜ್ಞಾನಿಕ ಮತ್ತು ದೈಹಿಕ ಅಂಶಗಳನ್ನು ನಾವು ನೀಡ್ತಕ್ಕಂಥದ್ದೇನು ಅಂದರೆ ಈ ಶಾಲಾ ತರಗತಿಗೆ ಸಂಬಂಧಿಸಿದಂಥ ಅಂಶಗಳು. ಎಸ್, ಹಾಗಾದರೆ ನಮಗೆ 5ನೇ ಪ್ರಶ್ನೆಗೆ ಆಪ್ಷನ್ ಫಸ್ಟ್ ಏನಿದೆ ಇದು ಸರಿಯಾದ ಉತ್ತರ ಅಂತ ಗೊತ್ತಾಯಿತು. 5ನೇ ಪ್ರಶ್ನೆಗೆ ಆಪ್ಷನ್ ಫಸ್ಟ್ ಏನಿದೆ ಇದು ಸರಿಯಾದ ಉತ್ತರ ಅಂತ ಸ್ನೇಹಿತರೆ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನಸಿಕ ನ್ಯೂನತೆ ಅಂದರೆ ನಾವು ಮೆಂಟಲಿ ಚಾಲೆಂಜಿಂಗ್ ಅಂತಕ್ಕಂಥದ್ದೇನಿದೆ, ಮಾನಸಿಕ ನ್ಯೂನತೆ ಮೆಂಟಲಿ ಚಾಲೆಂಜಿಂಗ್ ಅಂದರೆ ಮಾನಸಿಕ ನ್ಯೂನತೆ ಉಳ್ಳ ಮಿತವಾದ ಏಕಾಗ್ರತೆ ಶಕ್ತಿ ಇರುತ್ತದೆ. ಆದ್ದರಿಂದ ಅವರಿಗೆ ಈಗ ಮಾನಸಿಕವಾಗಿ ನ್ಯೂನತೆ ಉಳ್ಳವರಿಗೆ ಏನಾಗ್ತದೆ, ಏಕಾಗ್ರತೆಯ ಕೊರತೆ ಇರುತ್ತೆ. ಇನ್ನೊಂದು ಏನಾಗಿರುತ್ತೆ, ಅವರಿಗೆ ನಡೆದಾಡುವಂತಹ ಸಾಧ್ಯತೆಗಳು ಕಡಿಮೆ ಆಗಿರುತ್ತೆ ಹೆಚ್ಚಾಗಿ. ಅದ್ರ ಜೊತೆಗೆ ಅವರು ಒಂದೇ ಕಡೆ ಸುಮಾರು ಕೂತುಕೊಳ್ಳುವುದು 2-3 ಗಂಟೆ ಕಷ್ಟಕರವಾಗಿರುತ್ತೆ. ಆವಾಗ ಗ್ರಹಿಕಾ ಶಕ್ತಿ ಅವರಲ್ಲಿ ಕಡಿಮೆ ಆಗಿರುತ್ತೆ. ಇವರು ಏನಾಗಿರ್ತಾರೆ, ಮೆಂಟಲಿ ಚಾಲೆಂಜಿಂಗ್, ಫಿಸಿಕಲಿ ಮೆಂಟಲಿ ಎರಡೂ ಸಹ. ಮೆಂಟಲಿ ಚಾಲೆಂಜಿಂಗ್ ಅಂದರೆ ಫಿಸಿಕಲಿಗಿಂತಲೂ ಮೆಂಟಲಿ ಅವರಿಗೆ ಪದಗಳು ಅರ್ಥ ಆಗದೆ ಇರ್ಬೋದು, ನೀವು ಹೇಳಿದ್ದು ಕೇಳದೇ ಇರ್ಬೋದು, ಏಕಾಗ್ರತೆ ಕೊರತೆ ಇರ್ಬೋದು, ಇವೆಲ್ಲ ಚಾಲೆಂಜಸ್ ಇರ್ತಾವೆ. ಹಾಗಾದರೆ ಈ 6ನೇ ಪ್ರಶ್ನೆಗೆ ಏನೇನು ಅಂತ ನೋಡೋಣ. ಆಪ್ಷನ್ಸ್ ಕೊಟ್ಟಿದ್ದರಲ್ಲಿ ಸಮಸ್ಯೆಗಳನ್ನು ಶಿಕ್ಷಕ ಎದುರಿಸಬೇಕು, ಬೋಧನೆಯ ಅವಧಿ ಕಡಿಮೆ ಮಾಡಬೇಕು, ಪಾಠಗಳನ್ನು ಪಾಠವನ್ನು ರೀಸ್ಟಾರ್ಟ್ ಅಂದರೆ ಪುನರಾವರ್ತಿಸಬೇಕು. ನೆಕ್ಸ್ಟು ಯಾವುದೂ ಅಲ್ಲ ಅಂತಕ್ಕಂಥದ್ದು. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ, ಏಕಾಗ್ರತೆ ಕಡಿಮೆ ಇರೋದರಿಂದ ಅಥವಾ ಶಕ್ತಿ, ಏಕಾಗ್ರತೆಯ ಶಕ್ತಿ ಇರುವುದು ಆದ್ದರಿಂದ ಮಿತವಾದ ಅಂದರೆ ಕಡಿಮೆ ಇರೋದ್ರಿಂದ ಏನು ಮಾಡಬೇಕು, ಅವರಿಗೆ 10ರಿಂದ 5 ಕ್ಲಾಸ್ ಆಗೋದಿಲ್ಲ, ಅವರಿಗೆ 1 or 2 ಅವರ್ಸಲ್ಲಿ ಕ್ಲಾಸ್ಗಳನ್ನು ಅವರಿಗೆ ಬೇಕಾದಂಥ ಅಂಶಗಳನ್ನು ನಾವು ನೀಡಬೇಕಾಗುತ್ತೆ. ಸಮಸ್ಯೆ ಶಿಕ್ಷಕರದಲ್ಲ, ಸಮಸ್ಯೆಗಳನ್ನು ಶಿಕ್ಷಕರು ಎದುರಿಸಬೇಕು. ಎಲ್ಲ ಸಮಸ್ಯೆಗಳಿರುತ್ತೆ. ಅದರಲ್ಲಿ ನಮಗೆ ಗಿಫ್ಟೆಡ್ ಚಿಲ್ಡ್ರನ್ಸು ಒಂದು ಕಡೆ ಇರ್ತಾರೆ, ನಮಗೆ ಫಿಸಿಕಲಿ ಚಾಲೆಂಜಿಂಗ್ ಇರ್ತಾರೆ, ಮೆಂಟಲಿ ಚಾಲೆಂಜಿಂಗ್ ಇರ್ತಾರೆ, ಮತ್ತು ಸ್ಲೋ ಲರ್ನರ್ಸ್ ಇರ್ತಾರೆ, ನೆಕ್ಸ್ಟು ಸ್ಪೆಷಲ್ ಚಿಲ್ಡ್ರನ್ಸ್ ಇರ್ತಾರೆ, ವಿಶಿಷ್ಟ ಮಕ್ಕಳಿರ್ತಾರೆ. ಇವೆಲ್ಲ ಗಮನಿಸದಲ್ಲಿಟ್ಕೊಂಡು ಏನು ಮಾಡಬೇಕು, ಈ ಅವಧಿ ಅವರಿಗೆ ಮಾತ್ರ, ನಮಗೆ ಮೆಂಟಲಿ ಚಾಲೆಂಜಿಂಗ್ ಇರ್ತಕ್ಕಂಥವ್ರಿಗೆ ಈ ರೀತಿಯಾದಂಥ ಅಂಶಗಳನ್ನು ಗುರುತಿಸಬೇಕು ಅಂತ. ಎಸ್ ಸ್ನೇಹಿತರೆ, ಅದಾದಮೇಲೆ ಬುದ್ಧಿಶಕ್ತಿ ಬಹುಬೇಗವಾಗಿ ವಿಕಾಸ ಆಗ್ತಕ್ಕಂಥದ್ದು ಎಲ್ಲಿ ಅಂತಕ್ಕಂಥದ್ದು ನಮಗೆ ಕೊಡ್ತಾ ಹೋಗಿದ್ರು. ಈಗ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಹೆಚ್ಚು ವಿಕಾಸ ಆಗೋದು ಎಲ್ಲಿ ಅಂತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಮುಖ್ಯ ಅಂಶ ಅಂತ. ನೋಡಿ, ನಮಗೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಡೆವಲಪ್ಮೆಂಟ್ ಅಂದರೆ ನಮಗೆ ವಿಕಾಸ, ಗ್ರೋತ್ ಅಂದರೆ ಏನು ಅಂದರೆ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಹರ್ಲಾಕ್ ಅವರ 10 ಹಂತಗಳೇನಿದೆ, ಹರ್ಲಾಕ್ ಅವರ 10 ಹಂತಗಳಲ್ಲಿ ಶೈಶವ, ತಾರುಣ್ಯ ಮತ್ತು ಉತ್ತರ ಶೈಶವಾವಸ್ಥೆ ಮತ್ತು ಬಾಲ್ಯಾವಸ್ಥೆ ಅಂತ ಕೊಟ್ಟಿದ್ದಾರೆ.
ಮಗು ಏನಾಗುತ್ತೆ 2 ವರ್ಷದ ನಂತರ ಹೆಚ್ಚು ಬುದ್ಧಿಶಕ್ತಿ ಆಗುತ್ತೆ, ಪದಜ್ಞಾನ ಹೆಚ್ಚಾಗಿರುತ್ತೆ, ಹಾಗೆ ಅದರ ಚಿಂತನಾ ಶಕ್ತಿ ಮತ್ತು ಪ್ರಶ್ನೆ ಅಂತಕ್ಕಂಥ ಅಂಶಗಳನ್ನು ಹೆಚ್ಚಾಗಿರೋದಿಲ್ಲ ಅಂದರೆ ಈ ಬಾಲ್ಯಾವಸ್ಥೆಯಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಶೈಶವ, ತಾರುಣ್ಯ ಮತ್ತು ಉತ್ತರ ಶೈಶವಾವಸ್ಥೆಗಿಂತಲೂ ಬಾಲ್ಯಾವಸ್ಥೆಯಲ್ಲಿ ಏನಾಗಿರುತ್ತೆ ಅದರ ಬುದ್ಧಿಶಕ್ತಿಯ ವಿಕಾಸ, ಅದರ ಒಂದು ಕಾಗ್ನೇಟಿವ್ ಅಥವಾ ಬೌದ್ಧಿಕ ವಿಕಾಸ ಅಂತಕ್ಕಂಥದ್ದು ಏನಾಗಿರುತ್ತೆ ಬಾಲ್ಯಾವಸ್ಥೆಯಲ್ಲಿ ಹೆಚ್ಚಾಗಿರುತ್ತೆ. ಅದರಲ್ಲೂ ನಮಗೆ ಅರ್ಲಿ ಚೈಲ್ಡ್ಹುಡ್ ಮತ್ತು ಲೇಟರ್ ಚೈಲ್ಡ್ಹುಡ್ ಅಂತ ಬರುತ್ತೆ, ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯ ಅಂತ ಬರುತ್ತೆ. ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯದಲ್ಲೂ ಸಹ ಆ ಮಗುವಿನ ದೈಹಿಕ ಮತ್ತು ಮಾನಸಿಕವಾದಂಥ ಮತ್ತು ಬೌದ್ಧಿಕವಾದಂಥ ವ್ಯತ್ಯಾಸಗಳನ್ನು ನೀವು ತಿಳ್ಕೊಂಡ್ರೆ ಯಾವುದೇ ಪ್ರಶ್ನೆಗಳು ಬಂದರೂ ಅಟೆಂಡ್ ಮಾಡ್ಬೋದು. ಅಲ್ಲ, ಫಾರ್ ಎಕ್ಸಾಂಪಲ್ ಈಗ ಹರ್ಲಾಕ್ರವರ ಪ್ರಕಾರ 10 ಸ್ಟೇಜು, ಸಾಮಾನ್ಯವಾಗಿ 10 ಹಂತಗಳಲ್ಲಿ ಮಗುವಿಗೆ ಸಂಬಂಧಿಸಿದಂತೆ ನೋಡಿ. ಪ್ರಸವ ಪೂರ್ವದಿಂದ ಮತ್ತು ಗರ್ಭಧಾರಣೆಯ ಒಂದು ಜನನದ ತನಕ ನಾವು ಏನಂತ ಕರಿತೀವಿ ಅಂದರೆ ಈ ಫ್ರಂಟಲ್ ಪೀರಿಯಡ್ ಅಂತ ಕರಿತೀವಿ. ಈ ಒಂದು ಪ್ರಿನೇಟಲ್ ಪೀರಿಯಡ್ ಅಂತ ಕರಿತೀವಿ. ಅಂದರೆ ಶೇಷಾವಸ್ಥೆಗಿಂತ ಮುಂಚೆ ನಾವು ಪ್ರಸವ ಪೂರ್ವ ಅಂತ ಕರಿತೀವಿ. ಪ್ರಸವ ಪೂರ್ವ ಎಲ್ಲಿ ಅಂದರೆ ಗರ್ಭಧಾರಣೆಯಿಂದ ಜನನದವರೆಗೆ, ಆ ಮಗು 9 ತಿಂಗಳು ಏನು ಹೊಟ್ಟೆಯಲ್ಲಿರ್ತದಲ್ಲ ಆವಾಗ. ನೆಕ್ಸ್ಟು ಶೈಶವ ಹಂತ ಅಂತಕ್ಕಂಥದ್ದು, ಇನ್ಫ್ಯಾನ್ಸೀಸ್ ಅಂತ ಕರಿತೀವಿ. ನೋಡಿ, ಶೈಶವ ಹಂತ ಅಂದರೆ ನಮಗೆ ಜನನದಿಂದ 2 ವಾರ, ಜನನದಿಂದ 2. ನೆಕ್ಸ್ಟು 2 ವಾರದಿಂದ 2 ವರ್ಷದವರೆಗೆ ಉತ್ತರ ಶೇಷಾವಸ್ಥೆ ಅಥವಾ ಅಸುಲೇತನ ಅಂತ ಕರಿತೀವಿ. ಇದನ್ನು ನಾವು ಬೇಬಿಹುಡ್ ಅಂತ ಕರಿತೀವಿ. ಈ 2 ವರ್ಷದ ನಂತರ ಏನಾಗುತ್ತೆ ಇವರ ವಿಕಾಸ ಜಾಸ್ತಿ ಇರುತ್ತೆ. ಇದು ಆನ್ಸರ್ ನಿಮಗೆ. ಪೂರ್ವ ಬಾಲ್ಯ ಹಂತ ಅಂತಕ್ಕಂಥದ್ದು ಮತ್ತು ಉತ್ತರ ಬಾಲ್ಯ ಹಂತ ಅಂದರೆ ಅರ್ಲಿ ಚೈಲ್ಡ್ಹುಡ್ ಇರುತ್ತೆ, ಲೇಟರ್ ಚೈಲ್ಡ್ಹುಡ್ ಇರುತ್ತೆ. ಇದು 2 to 6 ಇಲ್ಲಿ ಹೆಚ್ಚಾಗಿರುತ್ತೆ ಮತ್ತು 6 to 12ವರೆಗೂ ತಾರ್ಕಿಕ ಆಲೋಚನೆಗಳು ಹೆಚ್ಚಾಗಿರುತ್ತೆ. ಪರಿಪಕ್ವತೆ, ಲೈಂಗಿಕ ಪರಿಪಕ್ವತೆಯ ಕಾಲದಲ್ಲಿ ಏನಾಗಿರುತ್ತೆ, ಹಾಗೆ ತಾರುಣ್ಯ ಅವಸ್ಥೆಯಲ್ಲಿ ನಾಯಕರ ಪೂಜೆ ಹೇಗಿರುತ್ತೆ ಅಡಲೆಸೆನ್ಸಲ್ಲಿ ಅಂತಕ್ಕಂಥದ್ದು, ಹಾಗೆ ಅಡಾಲ್ಟ್ ಇರ್ಬೋದು ಮತ್ತು ಮಿಡಲ್ ಇರ್ಬೋದು, ಹಾಗೆ ವಯಸ್ಕತನ ವೃದ್ಧಾಪ್ಯ ಇರ್ಬೋದು. ಈ ಒಂದು ಹರ್ಲಾಕ್ರವರ 10 ವಿಷಯಗಳಲ್ಲಿ ಮಗುವಿನ ಒಂದು ಬೌದ್ಧಿಕ ಮತ್ತು ಜ್ಞಾನಾತ್ಮಕವಾದಂತಹ ವಿಕಾಸ, ದೈಹಿಕ ಸಾಮಾಜಿಕ ವಿಕಾಸಗಳು ಮತ್ತು ಮಾರಲ್ ಡೆವಲಪ್ಮೆಂಟ್ಸ್ ನೈತಿಕ ವಿಕಾಸಗಳು ಹೇಗಾಗುತ್ತೆ ಅನ್ನೋದನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಸೃಜನಶೀಲ ಸ್ವರೂಪ ಅಂತ ಕೊಟ್ಟಿದ್ದಾರೆ. ಫಸ್ಟು ನಮಗೆ ಸೃಜನಶೀಲತೆ ಅಂದರೆ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಸೃಜನಶೀಲತೆ ಅಂದರೆ ಏನು ಅಂತಕ್ಕಂಥದ್ದು ಯಾವುದೇ ಒಂದು ವಸ್ತು ಇರ್ಬೋದು ಅಥವಾ ಯಾವುದೇ ಒಂದು ವಿಷಯ ಇರ್ಬೋದು, ಈ ವಸ್ತು ವಿಷಯಗಳ ಮಧ್ಯೆ ಒಂದು ಹೊಸ ಕಲ್ಪನೆಯನ್ನು ತರ್ತಕ್ಕಂಥದ್ದು ಸೃಜನಶೀಲತೆ ಅಂತ ಗೊತ್ತಿರಬೇಕು. ಸೃಜನಶೀಲತೆ ಅಂತ ಗೊತ್ತಿರಬೇಕು. ನೋಡಿ, ಇಲ್ಲಿ ಒಂದು ಡೆಫಿನೇಷನ್ಸ್ ಇದೆ. ಏನು, ಈ ಒಂದು ಸೃಜನಶೀಲರೆಲ್ಲ ಬುದ್ಧಿವಂತರು ಅಂತ ಕರಿತೀವಿ. ಆದರೆ ಈ ಒಂದು ಬುದ್ಧಿವಂತರೆಲ್ಲ ಈ ಒಂದು ಸೃಜನಶೀಲರಲ್ಲ ಅಂತ ಗೊತ್ತಿರಬೇಕು ನಿಮಗೆ. ಸೃಜನಶೀಲ ನೋಡಿ, ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ, ಆದರೆ ಈ ಸೃಜನಶೀಲರೆಲ್ಲ ಬುದ್ಧಿವಂತರೆ ಅಂತ ನೋಡಿ. ಇವ್ರು ಯಾವಾಗಲೂ ಇಂಟ್ರವರ್ಟ್ಸ್ ಆಗಿರ್ತಾರೆ. ಇಂಟ್ರವರ್ಟ್ಸ್ ಅಂದರೆ ಅಂತರ್ಮುಖಿಗಳು ಆಗಿರ್ತಾರೆ. ಹೆಚ್ಚು ಸೃಜನಶೀಲರೇನಾಗಿರ್ತಾರೆ, ಕಡಿಮೆ ಮಾತಾಡ್ತಾರೆ. ಇಂಟ್ರವರ್ಟ್ಸ್ ಅಂದರೆ ಅಂತರ್ಮುಖಿಗಳು ಆಗಿರ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡ್ತಾ ಹೋಗೋಣ. ಈಗ ಸೃಜನಶೀಲೆಯ ಸ್ವರೂಪ ಅಂದರೆ ಅದರ ಸ್ಕೋಪ್ ಹೇಗಿದೆ ಅಂತ. ನಿರರ್ಗಳವಾಗಿ ಯೋಚಿಸುವಿಕೆ ಮತ್ತು ಸಾಮರ್ಥ್ಯ, ಯಾವುದೇ ಒಂದು ವಿಷಯವನ್ನು ನಿರರ್ಗಳವಾಗಿ ಅವರು ಯೋಚನೆ ಮಾಡ್ತಕ್ಕಂಥ ಸ್ಕಿಲ್. ಸ್ವಯಂ ಕಲ್ಪನಾ ಸಾಮರ್ಥ್ಯ, ಒಂದು ವಿಷಯ ಕೊಟ್ಟರೆ ಅದರಲ್ಲೇ ಕಲ್ಪನಾ ಲೋಕಕ್ಕೆ ಹೋಗ್ತಾರೆ. ಸಮಸ್ಯೆ ಪರಿಹಾರ ಸಾಮರ್ಥ್ಯ, ಹೇಳಿದ್ದೀನಿ ನಾನು, ಸೃಜನಶೀಲರೆಲ್ಲ ಬುದ್ಧಿವಂತರೆ, ಆದರೆ ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈ 3 ಅಂಶಗಳೇನಾಗಿದೆ ಸೃಜನಶೀಲತೆಯ ಸ್ವರೂಪಕ್ಕೆ ಸಂಬಂಧಿಸಿದಂತೆ ನಿಮಗೆ ಸರಿಯಾಗಿದೆ ಅಂತ ಗೊತ್ತಿರಬೇಕು. ಸೃಜನಶೀಲತೆಯ ಸ್ವರೂಪಕ್ಕೆ ಸಂಬಂಧಿಸಿದಂತೆ ನಿಮಗೆ ಸರಿಯಾಗಿರ್ತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಸೃಜನಶೀಲತೆಯ ಸ್ವರೂಪ ಯಾವ್ಯಾವ ರೀತಿ ಬಂತು ಮತ್ತು ಅದರ ಮೇಜರ್ ಆದಂಥ ಅಂಶಗಳೇನು ಅಂತಕ್ಕಂಥದ್ದು ನಮಗೀಗ ಗೊತ್ತಾಯಿತು. ಸೃಜನಶೀಲತೆಯ ಸ್ವರೂಪ. ಹಾಗೆ ಫಾದರ್ ಆಫ್ ಕ್ರಿಯೇಟಿವಿಟಿ ಅಂತ ಕರಿತೀವಿ. ಕ್ರಿಯೇಟಿವಿಟಿ ಅಂದರೆ ಫಾದರ್ ಆಫ್ ಕ್ರಿಯೇಟಿವಿಟಿ ಅಂತ ನಾವು ಯಾರಿಗೆ ಕರಿತೀವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಪಾಲ್ ಟಾರೆನ್ಸ್ ಅವರಿಗೆ, ಯಾರಿಗೆ, ಈ ಒಂದು ಪಾಲ್ ಟಾರೆನ್ಸ್ ಅವರಿಗೆ ನಾವು ಫಾದರ್ ಆಫ್ ಕ್ರಿಯೇಟಿವಿಟಿ ಅಂತ ಕರಿತೀವಿ. ಫಾದರ್ ಆಫ್ ಕ್ರಿಯೇಟಿವಿಟಿ ಅಂತ ಕರಿತೀವಿ. ಈ ಕ್ರಿಯೇಟಿವಿಟಿ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಈ ಕ್ರಿಯೇಟಿವಿಟಿಯ ಒಂದು ಸ್ಟೇಜಸ್ ಮತ್ತು ಕ್ಯಾರೆಕ್ಟರ್ಸ್ ಬಗ್ಗೆಯೂ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಹಾಗಾದರೆ ಸೃಜನಶೀಲ ವ್ಯಕ್ತಿಗಳು ವಸ್ತು ಮತ್ತು ವಿಷಯಗಳ ನಡುವೆ ಒಂದು ಹೊಸ ಕಲ್ಪನೆಯನ್ನು ತರ್ತಕ್ಕಂಥವ್ರು ಯಾರು ಅಂದರೆ ಈ ಸೃಜನಶೀಲರು ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಅಭಿಕ್ಷಮತೆಯು ಈ ಕೆಳಗಿನ ಯಾವ ಪ್ರಭಾವವನ್ನು ಒಳಗೊಂಡಿದೆ ಅಂತ. ವಿಕಾಸ ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದಂತೆ ಅನುವಂಶೀಯತೆ ಮತ್ತು ಪರಿಸರ, ಆಧುನೀಕರಣ ಮತ್ತು ಪಾಶ್ಚಾತ್ಯೀಕರಣ,
ಅಭಿಪ್ರೇರಣೆ ಮತ್ತು ಅನುಭೂತಿ ಅಂತಕ್ಕಂಥದ್ದು. ನೋಡಿ ಇಲ್ಲಿ ನಮಗೆ ಅಭಿಕ್ಷಮತೆ ಅಂದರೆ ಗೊತ್ತಿರಬೇಕು. ಆ್ಯಪ್ಟಿಟ್ಯೂಡ್ ಅಂತ ಕರಿತೀವಿ. ಆ್ಯಟಿಟ್ಯೂಡ್ ಅಂದರೆ ಮನೋಧೋರಣೆ, ಅಭಿಕ್ಷಮತೆ ಅಂದರೆ ಆ್ಯಪ್ಟಿಟ್ಯೂಡ್ ಅಂತ. ಅಭಿಕ್ಷಮತೆ ಅಂತಕ್ಕಂಥದ್ದು ನಾವು ನಿನ್ನೆನೇ ಹೇಳಿದೆ, ಯಾವುದೇ ಒಂದು ವಸ್ತು ಅಥವಾ ಒಂದು ವಿಷಯದ ಮೇಲೆ ಇತರರಿಗಿಂತ ಹೆಚ್ಚು ಸಾಧನೆಯನ್ನು ಮಾಡ್ತಕ್ಕಂಥವ್ರು ಯಾರು ಅಂದರೆ ಅಭಿಕ್ಷಮತೆಗೆ ಒಳಗಾದಂಥ ವ್ಯಕ್ತಿಗಳು ಅಂತ ನಮಗೆ ಗೊತ್ತಿರಬೇಕು. ಇವು ಅಭಿಕ್ಷಮತೆಗೆ ಸಂಬಂಧಿಸಿದಂಥ ವ್ಯಕ್ತಿಗಳು. ನೋಡಿ ಇಲ್ಲಿ ನಮಗೆ ಈ ಡೆವಲಪ್ಮೆಂಟ್, ವ್ಯಕ್ತಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇದೆ. ಈ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಏನಿದೆ ಮತ್ತು ಸೃಜನಶೀಲತೆ ಅಂತಕ್ಕಂಥದ್ದು ಏನಿದೆ ಗೊತ್ತಿರಬೇಕು. ಕ್ರಿಯೇಟಿವಿಟಿ ಆ್ಯಂಡ್ ಡೆವಲಪ್ಮೆಂಟು. ಕ್ರಿಯೇಟಿವಿಟಿ ಬಗ್ಗೆ ಮಾತಾಡಿದ್ವಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಅಭಿಕ್ಷಮತೆ ಈ ಕೆಳಗಿನ, ಯಾಕೆಂದರೆ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ವಿಕಾಸವನ್ನು ಮಾಡೋದಕ್ಕೆ ಏನೇನು ಮುಖ್ಯ, ಅವನು ಎಷ್ಟೇ ಜಾಣನ ಮಗ ಆದರೂ ಒಂದು ಸಾಲಿ ಮಾಸ್ಟರ್ ಮಗ ಏನಾಗ್ಬೋದು, ರೈತ ಆಗ್ಬೋದು. ಒಂದೊಂದು ಸಾಲಿ ರೈತರ ಮಕ್ಕಳು ಏನಾಗ್ಬೋದು, ಡಾಕ್ಟರ್ ಆಗ್ಬೋದು. ಈ ರೀತಿಯಾದಂಥ ವ್ಯತ್ಯಾಸಗಳಿರೋದ್ರಿಂದ ಅನುವಂಶೀಯತೆ ಜೊತೆಗೆ ಆತನಿಗೆ ಪರಿಸರದ ಪ್ರಭಾವ ಹೆಚ್ಚಾಗಿರ್ತದೆ. ಯಾಕೆಂದರೆ ತಂದೆ ತಾಯಿಗಳಿಂದ ಒಂದು ಏನು ಈ ಗುಣಾಣುಗಳು ಅಂತ ಏನು ಕರಿತೀವಿ, ಜೀನ್ಸ್, ಈ ವಂಶವಾಯುಗಳು ಅಂತ ಏನು ಕರಿತೀವಿ, ಇದರಿಂದ ಟ್ರಾನ್ಸ್ಫರ್ ಆದಂಥ ಕೆಲವು ಅಂಶಗಳು. ಇಂಟೆಲಿಜೆನ್ಸ್ ಮೇಲೂ ಸಹ 0.33 ಅಷ್ಟು ಈ ಹೆರಿಡಿಟಿಯ ಪ್ರಭಾವ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅನುವಂಶೀಯತೆ ಮತ್ತು ಪರಿಸರ ಪ್ರಭಾವ ಅಂತಕ್ಕಂಥದ್ದು ಅಭಿಕ್ಷಮತೆ ಯಾವ ಪ್ರಭಾವವನ್ನು ಒಳಗೊಂಡಿದೆ ಅಂದರೆ ಇದು ಒಳಗೊಂಡಿದೆ, ಪರಿಸರ. ಏಕೆ ಅಂದರೆ ಒಬ್ಬ ಕ್ರಿಕೆಟ್ ಆಡ್ತಾ ಇದ್ದಾನೆ, ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ ಅಂತಕ್ಕಂಥವ್ರು ಈಗ ಅಭಿಕ್ಷಮತೆಗೊಳಗಾಗಿದ್ದಾರೆ. ಅದು ಕ್ರಿಕೆಟ್ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಗೊತ್ತಿರಬೇಕು. ನೋಡಿ, ಆಧುನೀಕರಣ ಮತ್ತು ಪಾಶ್ಚಾತ್ಯೀಕರಣ ಇರ್ಬೋದು, ಅಭಿಪ್ರೇರಣೆ ಮತ್ತು ಅನುಭೂತಿ ಇರ್ಬೋದು. ಇಲ್ಲಿ ಮೋಟಿವೇಶನ್ ಕೊಟ್ಟಿದ್ದಾರೆ ಮತ್ತು ಎಂಪತಿ ಬಗ್ಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಮಾಡರ್ನೈಸ್ ಬಗ್ಗೆ ಹಾಗೆ ವೆಸ್ಟರ್ನೈಸ್ ಬಗ್ಗೆಯೂ ಸಹ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ನಮಗೆ ಅಭಿಕ್ಷಮತೆಯ ಕಾನ್ಸೆಪ್ಟಲ್ಲಿ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಆನ್ಸರ್ ಇದಕ್ಕೆ ಸೆಕೆಂಡ್ ಒನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಭಿಪ್ರೇರಣೆ, ಅಭಿಕ್ಷಮತೆ ಅಂದ್ರೇನು ಮತ್ತು ಅದರ ಅಂಶಗಳು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ. ತುಂಬ ವ್ಯತಿರಿಕ್ತ ಪರಿಸರವು IQ ಮೇಲೆ ಬೀರುವ ಪರಿಣಾಮ ಹೀಗಿರುತ್ತದೆ. ಮಗುವಿನ ಬೆಳೆದಂತೆಲ್ಲ IQ ಕಡಿಮೆ ಆಗುತ್ತದೆ. ಮಗು ಬೆಳೆದಂತೆಲ್ಲ IQ ಸ್ಥಿರವಾಗುತ್ತದೆ. ಮಗು ಬೆಳೆದಂತೆಲ್ಲ IQ ಹೆಚ್ಚಾಗಿರುತ್ತದೆ ಮೇಲ. ನೋಡಿ, ನಮಗೀಗ ಫಸ್ಟು IQ ಅಂದರೆ ಗೊತ್ತಾಗಬೇಕು. ಇದು ನಾವು ಬುದ್ಧಿ ಸೂಚ್ಯಾಂಕ ಅಂತ ಕರಿತೀವಿ. ಒಂದು 90ರಿಂದ 100ವರೆಗೂ ಇದ್ದರೆ ಇದು ಒಂದು ಆವ್ರೇಜ್ ಸ್ಟೂಡೆಂಟ್ ಅಂತ ಕರಿತೀವಿ. ಅವರ IQ ಆವ್ರೇಜ್ ಇದೆ ಅಂತಕ್ಕಂಥದ್ದು. ಅದೇ ನಮಗೆ 120 ಎಬೋ ಇದ್ದರೆ ಇದನ್ನು ನಾವು ಏನಂತ ಕರಿತೀವಿ, ಪ್ರತಿಭಾನ್ವಿತರು ಅಂತ ಕರಿತೀವಿ. ಅದೇ 140 ರೀಚ್ ಆದರೆ ಇದನ್ನು ನಾವು ಜೀನಿಯಸ್ ಅಂತ ಕರಿತೀವಿ. ಜೀನಿಯಸ್ ಅಂದರೆ ಅತಿ ಪ್ರತಿಭಾನ್ವಿತರು ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ತುಂಬ ವ್ಯತಿರಿಕ್ತ ಪರಿಸರ, ತುಂಬ ಕಷ್ಟಕರವಾದಂಥ ಪರಿಸರವು IQ ಮೇಲೆ ಬೀರೋ ಪರಿಣಾಮ ಏನಾಗುತ್ತೆ ಅಂದರೆ, ತುಂಬ ಕಷ್ಟಕರ ಇದ್ದಾಗ ಮಗು ಬೆಳೆದಂತೆಲ್ಲ ಏನಾಗುತ್ತೆ, ಅದರ IQ ಕಡಿಮೆ ಆಗ್ತಾ ಹೋಗುತ್ತೆ. ಅದರ IQ ಏನಾಗುತ್ತೆ, ವ್ಯತಿರಿಕ್ತ ಕಷ್ಟಕಾಲದಲ್ಲಿದ್ದಾಗ ಅದಕ್ಕೆ ಬೇರೆ ಯೋಚನೆಗಳು ಬರೋದಿಲ್ಲ. ವ್ಯತಿರಿಕ್ತವಾದಾಗ ಆಗುತ್ತೆ, ಸ್ಥಿರವಾಗಿರೋದಿಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಅದಕ್ಕೇನು ಪರಿಸರದಿಂದ ಪ್ರಭಾವವನ್ನು ಕೊಡಲಿಲ್ಲ ಅಂದರೆ ಆ ಮಗು ಏನಾಗಿರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಈ ಕೆಳಗಿನ ಯಾರು ಮಗುವಿನ ಪೂರ್ವ ಬಾಲ್ಯದಿಂದ ಪ್ರಾರಂಭವಾಗುವ ನೈತಿಕ ವಿಕಾಸದ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆ? ನಿಮಗೆ ನೈತಿಕ ವಿಕಾಸ ಸಿದ್ಧಾಂತ ಅಂದ ತಕ್ಷಣ ನಮಗಿಲ್ಲಿ ಬರ್ತಕ್ಕಂಥದ್ದೇ ಮೊದಲು ಈ ಒಂದು ಪಿಯಾಜೆ ಅವರ ಜ್ಞಾನಾತ್ಮಕ ಮತ್ತು ನೈತಿಕ ವಿಕಾಸ ಅಂತ ಸ್ಟಡಿ ಮಾಡ್ತಾರೆ. ಆದರೆ ಪಿಯಾಜೆ ಹೇಳ್ತಕ್ಕಂಥದ್ದು ಸೆನ್ಸರಿ ಮೋಟರ್ ಸ್ಟೇಜ್ ಅಂತ. ಈ ಏನು ಅವರು ಮಗು ಸೆನ್ಸರಿ ಮೋಟರ್ ಸ್ಟೇಜಲ್ಲೇ ಬಾಲ್ಯದಿಂದಲೇ ಹೇಗಿದಾಗುತ್ತೆ ಅಂತ ಇಲ್ಲಿ ಹೇಳ್ತಿರೋದು ಪೂರ್ವ ಬಾಲ್ಯ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಇಲ್ಲಿ ನಮಗೆ ಮೇಜರಾಗಿ ಗೊತ್ತಾಗಬೇಕಾದಂಥ ಅಂಶ ಈ ಪಿಯಾಜೆ ಅವ್ರದ್ದು ಮತ್ತು ಈ ಬ್ರೂನರ್ ಅವರ ಒಂದು ನೈತಿಕ ವಿಕಾಸ ಸಿದ್ಧಾಂತ ಇರ್ಬೋದು. ಹಾಗೆ ನಮಗೆ ಈ ಒಂದು ಕೋಹಿಲ್ ಬರ್ಗ್ ಅಂತಕ್ಕಂಥವ್ರು ಏನಿದ್ದಾರೆ, ಈ ಕೋಹಿಲ್ ಬರ್ಗ್ರವರ ಪ್ರಕಾರನೂ ಸಹ 3 ಹಂತದಲ್ಲಿ ನಾವು ಇದನ್ನು ಸ್ಟಡಿ ಮಾಡ್ತೀವಿ. ಎಲ್ಲಿ 4ನೇ ವರ್ಷದಿಂದ 13ನೇ ವರ್ಷದವರೆಗೆ ಕೋಹಿಲ್ ಬರ್ಗ್ರವರ ಪ್ರಕಾರ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಈ ಪೂರ್ವ ನೈತಿಕ ಸಿದ್ಧಾಂತಗಳು ಹೇಗಿರುತ್ತೆ, ಸಾಂಪ್ರದಾಯಿಕ ಸಿದ್ಧಾಂತಗಳು ಹೇಗಿರುತ್ತೆ, ಅದಾದಮೇಲೆ ಆ ಮಗುವಿನ ಸ್ವಯಂ ಕಲಿಕಾ ನೈತಿಕೆ, ನಮಸ್ಕಾರ ಇರ್ಬೋದು, ಗುರುತಿಸಿರೋದಿರ್ಬೋದು, ಹಿರಿಯರಿಗೆ ಗೌರವ ಕೊಡೋದಿರ್ಬೋದು, ಇವೆಲ್ಲ ಹೇಗಿರುತ್ತೆ, ಪೂರ್ವ ಬಾಲ್ಯದಿಂದ ವಿಕಾಸವಾದಂಥ ಒಂದು ಮಾರಲ್ ಡೆವಲಪ್ಮೆಂಟ್, ನೈತಿಕ ವಿಕಾಸ, ಮಾರಲ್ ಡೆವಲಪ್ಮೆಂಟ್ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಪೂರ್ವ ಬಾಲ್ಯದಿಂದ
ಸಾಂಪ್ರದಾಯಿಕ ಬಾಲ್ಯಗಳು, ಸ್ವಯಂ ಕಲಿಕಾ ಬಾಲ್ಯಗಳು ಹೇಗಿರುತ್ತೆ ಅನ್ನೋದನ್ನು ಹೇಳ್ಕೊಟ್ಟವ್ರು ನಮಗೆ ಈ ಕೋಹಿಲ್ಬರ್ಗ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾರು ಅಂದರೆ ಕೋಹಿಲ್ಬರ್ಗ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೀವು ಕನ್ಫ್ಯೂಸ್ ಆಗಿ ಪಿಯಾಜೆ ಹಾಕೋದಿರ್ಬೋದು ಅಥವಾ ಬ್ರೂನರ್ ಇದ್ದರೆ ಬ್ರೂನರ್ ಹಾಕೋದಿರ್ಬೋದು, ಈ ಥರದ್ದೆಲ್ಲ. ಈಗ ಪಿಯಾಜೆ ಅವರ 4 ಹಂತಗಳು ನಿಮಗೆ ಗೊತ್ತಿದೆ. ಪಿಯಾಜೆ ಅವರ 4 ಹಂತಗಳು ಹೇಗೆಲ್ಲ ಇರುತ್ತೆ ಅಂತಕ್ಕಂಥದ್ದು. ಹುಟ್ಟಿನಿಂದ ಅವರು 12-13 ವರ್ಷದ ನಂತರ ಹೇಗೆಲ್ಲ ಔಪಚಾರಿಕ ಹಂತದವರೆಗೆ, ಪೂರ್ವ ಅಂಶಗಳಿಂದ ಹಿಡಿದು ಔಪಚಾರಿಕ ಅಂಶಗಳೊಳಗೆ ಪಿಯಾಜೆ ಅವ್ರದ್ದು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಕೋಹಿಲ್ಬರ್ಗ್ ಮತ್ತು ಬ್ರೂನರ್ ಮತ್ತು ಈ ಒಂದು ಪಿಯಾಜೆ ಇವರಿಬ್ಬರ ಅಥವಾ ಈ 3 ಜನರ ಒಂದು ಕಾಗ್ನಿಟಿವ್ ಅಂದರೆ ಬೌದ್ಧಿಕ, ಜ್ಞಾನಾತ್ಮಕ ಮತ್ತು ಮೋರಲ್ ನೈತಿಕ ವಿಕಾಸ ನಿಮಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ನೆಕ್ಸ್ಟ್, ಈ ಕೆಳಗಿನ ಗ್ರಂಥಿಗಳನ್ನು ನಾಯಕ ಗ್ರಂಥಿ ಅಥವಾ ಗ್ರಂಥಿಗಳ ರಾಜ ಎಂದು ನಾವು ಯಾರುದನ್ನು ಕರಿತೇವೆ ಅಂತಕ್ಕಂಥದ್ದು. ಈಗ ನಮಗೆ ಮೇಜರಾಗಿ ಈ ಒಂದು ಗ್ಲ್ಯಾಂಡ್ಸ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಗ್ಲ್ಯಾಂಡ್ಸ್, ಗ್ರಂಥಿಗಳು ಅಂದರೆ ಗ್ಲ್ಯಾಂಡ್ಸ್ ನೋಡಿ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಂತ ಏನು ಬರುತ್ತೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಂದರೆ ನಿಮಗೆ ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಈ ನಿರ್ನಾಳ ಗ್ರಂಥಿಗಳಲ್ಲಿ ಮನುಷ್ಯನ ಭಾಗದಲ್ಲಿ ಏನೇನಿರುತ್ತೆ ನಿಮಗೆಲ್ಲ ಆಲ್ಮೋಸ್ಟ್ ಓದಿರ್ತಿರ ಪುಸ್ತಕದಲ್ಲಿ. ಈ ಪಿಟ್ಯುಟರಿ ಗ್ರಂಥಿ ಏನಿದೆ ಇದನ್ನು ನಾವು ಏನಂತ ಕರಿತೀವಿ, ನಾಯಕ ಗ್ರಂಥಿ ಅಂತ ಕರಿತೀವಿ. ಗ್ಲ್ಯಾಂಡ್ಸ್ಗಳಲ್ಲಿ ಇದನ್ನು ನಾಯಕ ಗ್ರಂಥಿ ಅಂತ ಕರಿತೀವಿ ನಿರ್ನಾಳ ಗ್ರಂಥಿಗಳಲ್ಲಿ. ನೋಡಿ, ಈ ಪಿಟ್ಯುಟರಿ ಗ್ರಂಥಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಇದು ಮೆದುಳಿನ ಹಿಂಭಾಗ, ತಲೆಯ ಹಿಂಭಾಗದಲ್ಲಿ ಮತ್ತು ಮೆದುಳಿನ ಕೆಳಭಾಗದಲ್ಲಿ ಇರ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಮೆದುಳಿನ ಒಂದು ಕೆಳಭಾಗದಲ್ಲಿ ಅಥವಾ ಈ ಭಾಗದಲ್ಲಿ ಇದು ಒಂದು ಬಟಾಣಿಯ ಆಕಾರದಲ್ಲಿ ಇರ್ತದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ನೋಡಿ, ಈ ಒಂದು ಪಿಟ್ಯುಟರಿ ಗ್ರಂಥಿ ಇದರ ಸ್ರವಿಸುವಿಕೆ ಹೆಚ್ಚಾದರೆ ಮನುಷ್ಯ ಏನು ಮಾಡ್ತಾನೆ, ದೈತ್ಯಾಕಾರವಾಗಿ ಆಗ್ಬಿಡ್ತಾನೆ, ತುಂಬ ದೈತ್ಯಾಕಾರವಾಗಿ ಆಗ್ತಾನೆ ಅಂತಕ್ಕಂಥದ್ದು. ಹಾಗಾದರೆ ಈ ಗೋನಾಡ್ಸ್ ಅಂತಕ್ಕಂಥದ್ದು ಏನಿದೆ, ಗೋನಾಡ್ಸ್ ಅಂತಕ್ಕಂಥದ್ದು ನಮಗೆ ಒಂದು ಲೈಂಗಿಕ ಗ್ರಂಥಿ ಅಂತ ಗೊತ್ತಿರಬೇಕು. ಇದು ಒಂದು ಲೈಂಗಿಕ ಗ್ರಂಥಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ ಅಡ್ರಿನಲ್ ಗ್ರಂಥಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಅಡ್ರಿನಲ್ ಗ್ರಂಥಿ ಅಂತಕ್ಕಂಥದ್ದು ಎಲ್ಲಿ ಇರ್ತದೆ ಅಂದರೆ ಈ ಕಿಡ್ನಿ ಅಂತಕ್ಕಂಥದ್ದು ಏನಿದೆ ಆ ಭಾಗದಲ್ಲಿರ್ತಕ್ಕಂಥದ್ದು ಅಡ್ರಿನಲ್ ಗ್ರಂಥಿ ಅಂತಕ್ಕಂಥದ್ದು. ಇದರ ಸ್ರವಿಸುವಿಕೆ ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಅಡ್ರಿನಲಲ್ಲಿ ಈ ಕೋಪ ಮತ್ತು ಈ ನಿದ್ರಾಹೀನತೆ ಹೆಚ್ಚಾಗುತ್ತೆ ಅಂತ ಗೊತ್ತಿರಬೇಕು. ಇತ್ತೀಚೆಗೆ ಎಲ್ಲರಿಗೂ ಯುವಕರಲ್ಲಿ ಅಥವಾ ಮಹಿಳೆಯರಲ್ಲಿ ಥೈರಾಯ್ಡ್ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ನೋಡಿ, ಈ ಥೈರಾಯ್ಡ್ ಹೆಚ್ಚಾಗ್ತಕ್ಕಂಥದ್ರಿಂದ ಏನಾಗುತ್ತೆ ಅಥವಾ ಯಾಕೆ ಹೆಚ್ಚಾಗುತ್ತೆ ಅಂದರೆ ನಿಮಗೆ ಈ ಚಿಂತೆ ಇರ್ಬೋದು ಅಥವಾ ಅಶಾಂತಿ ಇರ್ಬೋದು ಅಥವಾ ನಿಮಗೆ ಇದರಿಂದ ಏನು ಚಿಂತೆಗೆ ಒಳಗಾಗಿ ಇದು ಹೆಚ್ಚಾದರೆ, ಥೈರಾಯ್ಡ್ ಹೆಚ್ಚಾದರೆ ಏನಾಗುತ್ತೆ ಅಂದರೆ ಚಿಂತೆ, ಅಶಾಂತಿ ಮತ್ತು ಅಸಮಾಧಾನಗಳು ಹೆಚ್ಚಾಗ್ತದೆ ಈ ಥೈರಾಯ್ಡ್ ಗ್ರಂಥಿಯಿಂದ. ಇದು ಥೈರಾಯ್ಡ್ ಹೆಚ್ಚಾದರೆ, ಹಾಗೆ ಅಡ್ರಿನಲ್ ಹೆಚ್ಚಾಗೋದ್ರಿಂದ ಅಥವಾ ಅಡ್ರಿನಲ್ ನಮಗೆ ಏನು ವಿಷಯಗಳನ್ನು ಹೇಳ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಡ್ರಿನಲ್ ಕಡಿಮೆ ಆದರೆ ಕೋಪ ಇದೆಲ್ಲ ಹೇಗಾಗುತ್ತೆ ಅಂತ. ಹಾಗೆ ನಮಗೆ ಪಿಟ್ಯುಟರಿ ಅಂತಕ್ಕಂಥದ್ದು ಹೆಚ್ಚಾದಾಗ ಏನಾಗ್ತದೆ ಅಂತಕ್ಕಂಥದ್ದು ಈ ಅಂಶಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಪರ್ಸನಾಲಿಟಿ ಡೆವಲಪ್ಮೆಂಟ್ಸಲ್ಲಿ ನಮಗೆ ಏನೆಲ್ಲ ಅಂಶಗಳು ಇದ್ರ ಮೂಲಕ ತಿಳಿಯುತ್ತೆ ಅಂತ ಗೊತ್ತಿರಲಿ. ನೆಕ್ಸ್ಟ್, ಇದಾದಮೇಲೆ ನಮಗೆ ಪರಿಣಾಮಕಾರಿ ನಿಯಮದ ಪ್ರಕಾರ ಯಾವ ಕಲಿಕೆ ದೃಢವಾಗಿ ನಿಲ್ಲುತ್ತದೆ. ನೋಡಿ, ಪರಿಣಾಮಕಾರಿ ನಿಯಮ ಅಂದರೆ ಯಾವುದು ಅಂದರೆ ಥಾರನ್ ಡೈಕರ್ ಅವ್ರದ್ದು, ಥಾರನ್ ಡೈಕರ್ ಅವರ ಪರಿಣಾಮಕಾರಿ ನಿಯಮ. ಒಂದು ಸಿದ್ಧತಾ ನಿಯಮ ಇದೆ, ಅಭ್ಯಾಸ ನಿಯಮ ಇದೆ, ಹಾಗೆ ಪರಿಣಾಮ ನಿಯಮ ಇದೆ. ಅದನ್ನು ಅಪ್ಲೈಡೇ ಕೇಳಿದರೆ, ಕಲಿಯುವವನು ಆರೋಗ್ಯದಿಂದಿರುವಾಗ ಉಂಟಾಗುವ ಕಲಿಕೆ, ತೃಪ್ತಿಯನ್ನು ಉಂಟು ಮಾಡುವ ಹಿತಕರ ಅನುಭವಗಳನ್ನೊಳಗೊಂಡ ಕಲಿಕೆ, ಕಲಿಸುವವನ ಪೂರ್ವಯೋಜಿತ ಬೋಧನಾ ವಿಧಾನಗಳನ್ನೊಳಗೊಂಡಂತಹ ಕಲಿಕೆ, ಆರೋಗ್ಯಪೂರ್ವಕ ಪರಿಸರದಲ್ಲಿ ಬೋಧಿಸಲ್ಪಟ್ಟ ಕಲಿಕೆ. ನೋಡಿ, ನಮಗೆ ಇಲ್ಲಿ ಎಲ್ಲದೂ ಸಹ ಇರುತ್ತೆ. ಮನುಷ್ಯನಿಗೆ ನಿಮ್ಮ ಕಲಿಕೆಯಿಂದ ತೃಪ್ತಿ ಸಿಕ್ಕರೆ, ನೀವು ಯಾವ ಪರಿಸರದಲ್ಲಿ, ಗೌರ್ಮೆಂಟ್ ಶಾಲೆಯಲ್ಲಿ, ಪ್ರೈವೇಟ್ ಶಾಲೆಯಲ್ಲಿರಲಿ, ನೀವು ಇಲ್ಲಿ ಎಲ್ಲ ಕಡೆನೂ ಒಂದೇ. ಆದರೆ ಮನುಷ್ಯನಿಗೆ ತೃಪ್ತಿ ಉಂಟು ಮಾಡಿ ಸಮಾಧಾನಕರವಾದಂತಹ ವಾತಾವರಣದಲ್ಲಿ, ಅಂದರೆ ಆ ಸಮಾಧಾನಕರವಾದಂಥ ಒಂದು ಸಿಚುವೇಷನಲ್ಲಿ ನಿಮಗೆ ಅದು ತಿಳಿದ್ರೆ ಏನಾಗುತ್ತೆ, ಅದು ಮುಖ್ಯವಾಗಿ ಈ ಪರಿಣಾಮಕಾರಿ ನಿಯಮವನ್ನು ಪಾಲನೆ ಮಾಡುತ್ತೆ. ಅದು ನಮಗೆ ಈ ಸೆಕೆಂಡ್ ಒನ್ ಆಪ್ಷನ್ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಎಸ್, ಹಾಗಾದರೆ ನಮಗೆ ಅದಾದ ನಂತರ ನಮಗೆ 14ನೇದು ಕಲಿಕಾ ಪ್ರಕ್ರಿಯೆಗಳೇನಿದೆ. ಕಲಿಕಾ ಪ್ರಕ್ರಿಯೆ ನಡೆಯುವಾಗ ಮಗುವಿನಿಂದ ಹೊರಹೊಮ್ಮಿದ ಕ್ರಿಯೆಗೆ ಶಿಕ್ಷಕರಾದ ನೀವು ಪ್ರತಿಕ್ರಿಯೆ ನೀಡಬೇಕು ಎಂಬ ಪ್ರತಿಕ್ರಿಯಿಸುವ ಕಲಿಕಾ ಸಿದ್ಧಾಂತ ಯಾವುದು? ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ, ಸ್ಕಿನ್ನರ್ ಅವರ ಆಪರೆಂಟ್ ಕಂಡೀಷನ್, ಹಾಗೆ ಗೆಸ್ಟಾಲ್ಟ್ ವಾದಿಗಳ ಇನ್ಸೈಟ್ ಲರ್ನಿಂಗ್,
ಪಾವೆಲ್ ಅವರ ಒಂದು ಕ್ಲಾಸಿಕಲ್ ಲರ್ನಿಂಗ್ ಬಗ್ಗೆ ಕೊಟ್ಟಿದ್ದಾರೆ. ಜರ್ಮನಿಯ ಗೆಸ್ಟಾಲ್ಟ್ವಾದಿಗಳದ್ದು ಇನ್ಸೈಟ್ ಅಂತ ಕರಿತೀವಿ. ನೋಡಿ, ಈ ಸ್ಕಿನ್ನರ್ ಅವರ ಒಂದು ಏನು ಕೇಳಿದಲ್ಲಿ ಎರಡನೇ ಸಲ ಪ್ರಶ್ನೆ ಇದೆ. ಅಂದರೆ ಕಲಿಕಾ ಪ್ರಕ್ರಿಯೆ ನಡೆಯುವಾಗ ಮಗುವಿನ ಹೊರಹೊಮ್ಮುವ ಕ್ರಿಯೆಗಳಿಗೆ ಅಥವಾ ಕ್ರಿಯೆಗೆ ಶಿಕ್ಷಕರಾದ ನೀವು ಪ್ರತಿಕ್ರಿಯೆ ನೀಡಬೇಕೆಂದು ಪ್ರಶ್ನಿಸುವ ಕಲಿಕಾ ಸಿದ್ಧಾಂತ ಯಾರು ಅಂದರೆ ಸ್ಕಿನ್ನರ್ ಅವರು. ಯಾರು? ಈ ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಕಲಿಕೆ, ಇವ್ರದ್ದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, ಇವ್ರದ್ದು ಒಳನೋಟ ಕಲಿಕೆ, ಇವ್ರದ್ದು ಜ್ಞಾನಾತ್ಮಕ ವಿಕಾಸ. ಹಾಗಾಗಿ ನಿಮಗೆ ಈ ಸ್ಕಿನ್ನರ್ ಅವರ ಒಂದು ಅಂಶಗಳ ಬಗ್ಗೆ ಮಾಹಿತಿ ಗೊತ್ತಿರಲಿ ಸ್ನೇಹಿತರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾದಮೇಲೆ ನಮಗೆ ವಸಂತ ಕಾಲ, ಇದು ತುಂಬ ಸಲ ಎಕ್ಸಾಮಲ್ಲಿ HSTRಲೆಲ್ಲ ಬಂದಿರುತ್ತೆ. ಈ ಅಡೋಲೆಸೆನ್ಸ್ ಪೀರಿಯಡ್ ಅಂತ ಏನಿರುತ್ತೆ, ತಾರುಣ್ಯ ವ್ಯವಸ್ಥೆ ಅಂತಕ್ಕಂಥದ್ದು ಏನಿರುತ್ತೆ, ಈ ಭಾಗದಲ್ಲಿ ನಮಗೆ ಈ ವಸಂತ ಕಾಲ ಹಾಗೆ ಈ ಒಂದು ನಾಯಕರ ಪೂಜೆ ಇವೆಲ್ಲ ಬರ್ತಕ್ಕಂಥದ್ದು. ಒತ್ತಡದ ಕಾಲ ಯಾವುದು ಅಂದರೆ ಈ ತಾರುಣ್ಯ ಅಥವಾ ಅಡೋಲೆಸೆನ್ಸ್ ಪೀರಿಯಡ್ ಅಂತ ಕರಿತೀವಿ. ಬೆಳವಣಿಗೆಯ ಬಗ್ಗೆ ಯಾವ ಹಂತವು ಕರೆಯುತ್ತದೆ? ನಾಯಕರ ಪೂಜೆ ಇರ್ಬೋದು, ಅಥವಾ ಇಲ್ಲಿ ಈ ಲಿಂಗಗಳ ಭಿನ್ನತೆಗೆ ಸಂಬಂಧಿಸಿದಂಥ ಆಕರ್ಷಣೆಗಳಿರ್ಬೋದು, ಅಥವಾ ವಸಂತ ಕಾಲ, ಒತ್ತಡದ ಕಾಲ ಅಂತ ಏನು ಕರಿತೀವಿ, ಇವೆಲ್ಲ ಬರೋದೆಲ್ಲಿ ಅಂದರೆ ಈ ಅಡೋಲೆಸೆನ್ಸ್ ಪೀರಿಯಡಲ್ಲಿ ಅಥವಾ ತಾರುಣ್ಯ ಅವಸ್ಥೆಯಲ್ಲಿ ಅಂತ ಕರಿತೀವಿ. ಎಸ್, ಇದೇ ರೀತಿಯಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಗಮನಿಸ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ನಿಮಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಪ್ಲೇಸ್ಟೋರಲ್ಲಿ ಹೋದರೆ ಸುಮಾರು ಸೈಕಾಲಜಿ ವೀಡಿಯೋಗಳು, ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡಿರ್ತಕ್ಕಂಥ ವೀಡಿಯೋಗಳು ನಿಮಗೆ ಸಿಗುತ್ತೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.